ನೀನು ಕರೆಯಲ್ಪಟ್ಟ ಒಬ್ಬೊಬ್ಬ ಸಹೋದರ ಸಹೋದರಿಯನ್ನು ನಿಮ್ಮ ಕರೆಗಳಿಗೆ ಸಮರ್ಪಿಸುವಾಗ ರಾಜಾದಿರಾಜನೇ ನಮ್ಮೊಬ್ಬೊಬ್ಬರನ್ನು ಅಭಿಷೇಕಿಸು, ನಮ್ಮೊಬ್ಬೊಬ್ಬರನ್ನು ನಿನ್ನ ಅಂಗೈಯಲ್ಲಿಟ್ಟು ಕಾಪಾಡು ಸ್ವಾಮಿ. ಒಂದು ವಿಶೇಷವಾದ ಯೋಜನೆಯನ್ನು ಇಟ್ಟು ನಮ್ಮನ್ನು ಇಲ್ಲಿಗೆ ಕರೆದಿದ್ದೀರ ಸ್ವಾಮಿ. ಆ ಯೋಜನೆಯನ್ನು ನೆರವೇರಿಸುವಂತೆ ನಮಗೆ ಬೇಕಾದಂತಹ ಅಭಿಷೇಕವನ್ನು, ಶಕ್ತಿಯನ್ನು, ಆತ್ಮಸ್ಥೈರ್ಯವನ್ನು ದಯಪಾಲಿಸು ಸ್ವಾಮಿ. ಈ ವಿಶ್ವಾಸದ ವರ್ಷದಲ್ಲಿ ಈ 2 ದಿನಗಳ ಕಾಲ ನಾವು ಕಲಿಯುವಂತಹ ವಚನಗಳು, ಆಲಿಸುವಂತಹ ವಚನಗಳು, ನಾವು ತೆಗೆದುಕೊಳ್ಳುವಂಥ ನಿರ್ಧಾರಗಳು ಸ್ವಾಮಿ ನಮ್ಮ ಹಾಗೂ ನಮ್ಮ ನೆರೆಹೊರೆಯವರ ವಿಶ್ವಾಸವನ್ನು ಹೆಚ್ಚಿಸುವ ಒಂದು ಸಮಯವಾಗಲಿ. ಅದಕ್ಕೆ ಬೇಕಾದಂಥ ಸಂಪತ್ತು ನಮ್ಮಲ್ಲಿ ಹರಿದು ಬರಲಿ ಸ್ವಾಮಿ. ಜಗದೊಡೆಯನೇ ನಿನಗೆ ಸ್ತೋತ್ರ, ನಿನಗೆ ವಂದನೆ, ನಿನಗೆ ಆರಾಧನೆ, ನಿನಗೆ ಮಹಿಮೆ ಸ್ವಾಮಿ. ಆಮೆನ್. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮಗೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಹಾಗೂ ದೇವರ ಹೇರಳವಾದ ಆಶೀರ್ವಾದಗಳು. ಈ ಒಂದು ಜಾಗದಲ್ಲಿ ನಾವು ಭೇಟಿಯಾಗಿ ಹಲವು ವರ್ಷಗಳೇ ಆಯಿತು. ಸಿಸ್ಟರ್ ಎಲ್ಸಿಸ್ ಮ್ಯಾಥ್ಯೂ ಇಲ್ಲಿ ಬಂದು ವರದಾನಗಳ ಧ್ಯಾನ ಕೂಟವನ್ನು ನಡೆಸಿಕೊಟ್ಟಾಗ ನಾವೆಲ್ಲರೂ ಇಲ್ಲಿ ಒಟ್ಟಾಗಿ ಸೇರಿದ್ದೆವು. ಮತ್ತೊಮ್ಮೆ ಆ ಸರ್ವಶಕ್ತನಾದ ದೇವರು ನಮಗೆ ಇಲ್ಲಿ ಒಟ್ಟಾಗಿ ಸೇರುವಂತ, ಆತನನ್ನು ಸ್ತುತಿಸಿ ಮಹಿಮೆ ಪಡಿಸುವಂತ ಅವಕಾಶವನ್ನು ನೀಡಿದ್ದಾರೆ. ಅದಕ್ಕಾಗಿ ನಾವೆಲ್ಲರೂ ಸ್ತೋತ್ರ ಮಾಡೋಣ. ಪ್ರಿಯರೇ, ಬ್ರದರು ತಮ್ಮ ಕೀ ನೋಟ್ ವಚನ ಕೊಡುವಾಗ ಕರೆಯ ಬಗ್ಗೆ ಹೇಳುತ್ತಾ ಇದ್ರು. ದೇವರು ನಮ್ಮೊಬ್ಬರನ್ನು ಕರೆದಿದ್ದಾರೆ. ಸೊ ಈ ಒಂದು ಕರೆಯನ್ನು ನಾವು ದೈವ ಕರೆ ಎಂದು ಕರೆಯುತ್ತೇವೆ. ಹಾಗಾದರೆ ದೈವ ಕರೆ ಅಂದರೆ ಏನು? ದೈವ ಕರೆ ಅಂದರೆ ಏನು? ದೇವರು ತಮ್ಮ ಸೇವೆಗೆ ನಮ್ಮನ್ನು ಕರೆಯುತ್ತಾ ಇದ್ದಾರೆ. ದೇವರು ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಇನ್ನೇನಾದ್ರು? ಹೌದು, ಅದು ಕೂಡ ಇದೆ. ಸೊ ದೈವ ಕರೆ ಎಂದರೆ ಇತರರನ್ನು, ನಮ್ಮ ನೆರೆಹೊರೆಯವರನ್ನು, ಇತರರನ್ನು, ನಮ್ಮ ಅಕ್ಕಪಕ್ಕದವರನ್ನು, ನಮ್ಮನ್ನು ಅನುಸರಿಸುವವರನ್ನು ಮುನ್ನಡೆಸುವ ಹಾಗೂ ಅವರಿಗೆ ಬೇಕಾದಂತಹ ಪ್ರೇರೇಪಣೆಗಳನ್ನು ನೀಡುವ ಮತ್ತು ಇತರರಿಗೆ ಮಾರ್ಗದರ್ಶನವನ್ನು ಕೊಡುವ ಹಾಗೂ ಇತರರಿಗೆ ಒಂದು ಮಾದರಿಯಾಗಿ ಜೀವಿಸುವ ದೇವರು ಕೊಡುವ ಸಾಮರ್ಥ್ಯವೇ ದೈವ ಕರೆ. ಇದು ದೇವರು ಕೊಡುವಂತಹ ಒಂದು ಸಾಮರ್ಥ್ಯವಾಗಿದೆ. ಪ್ರಿಯರೇ, ಯಾವಾಗೆಲ್ಲ ದೇವರು ಮಾನವನ ಇತಿಹಾಸದಲ್ಲಿ ಮಾನವನ ಜೀವನಕ್ಕೆ ಆಗಮಿಸಲು ಇಚ್ಛಿಸುತ್ತಾರೋ ಆ ಒಂದು ಸಂದರ್ಭದಲ್ಲೆಲ್ಲ ದೇವರು ಒಬ್ಬ ಮುಖಂಡನಿಗಾಗಿ ಎದುರು ನೋಡುತ್ತಾರೆ. ಯಾಕೆಂದ್ರೆ ದೇವರು ತಾವಾಗಿಯೇ ಮನುಷ್ಯನ ಜೀವನದಲ್ಲಿ ನೇರವಾಗಿ ಬರಲು ಸಾಧ್ಯವಿಲ್ಲ. ಆದ್ದರಿಂದ ದೇವರಿಗೆ ಒಬ್ಬ ವ್ಯಕ್ತಿಯ ಅವಶ್ಯಕತೆ ಇರುತ್ತದೆ. ಹೇಗೆ ನಮಗೆಲ್ಲರಿಗೂ ಪ್ರತಿನಿತ್ಯವೂ ಪ್ರತಿ ಕ್ಷಣವೂ ದೇವರ ಅನುಗ್ರಹ, ದೇವರ ಅವಶ್ಯಕತೆ ಇದೆ, ಅದೇ ರೀತಿ ದೇವರಿಗೂ ಕೂಡ ಅವರನ್ನು ಅನುಸರಣೆ ಮಾಡುವ ವ್ಯಕ್ತಿಗಳ ಅವಶ್ಯಕತೆ ಇದೆ. ಸೊ ಇತಿಹಾಸದಲ್ಲಿ ದೇವರು ಮಾನವನ ಜೀವನದಲ್ಲಿ ಪ್ರವೇಶಿಸುವಾಗ ಒಬ್ಬ ಮಾನವನನ್ನು ಆಯ್ಕೆ ಮಾಡಿ ಅವರ ಮುಖಾಂತರ ತಮ್ಮ ಯೋಚನೆಗಳನ್ನ ತಿಳಿಸುವರು. ಮೊಟ್ಟ ಮೊದಲು ದೇವರು ಮನುಷ್ಯನನ್ನು ಪಾಪದಿಂದ ಮುಕ್ತಿಗೊಳಿಸಲು ಇಚ್ಛಿಸಿದಾಗ ಆ ಒಂದು ಪ್ರಕ್ರಿಯೆಯನ್ನ ಶುರು ಮಾಡುವಾಗ ದೇವರು ಯೋಚಿಸಿದರು,
ಒಂದು ಜನಾಂಗವನ್ನ ಸೃಷ್ಟಿ ಮಾಡಬೇಕು. ತನ್ನನ್ನು ಅನುಸರಿಸುವ, ತನ್ನಲ್ಲಿ ವಿಶ್ವಾಸವಿಡುವ, ತನ್ನ ಆಜ್ಞೆಗಳನ್ನು ಕೈಗೊಂಡು ಪಾಲಿಸುವ ಒಂದು ಪ್ರತ್ಯೇಕವಾದ ಜನಾಂಗವನ್ನ ಸಿದ್ಧ ಮಾಡಬೇಕು ಎಂಬುದಾಗಿ ದೇವರು ಇಚ್ಛಿಸಿದರು. ಅದಕ್ಕೆ ಶುರುವಾತು ಅವರಿಗೆ ಬೇಕಾಗಿತ್ತು. ಆ ಒಂದು ಶುರುವಾತಿಗಾಗಿ ಅವರು ಒಬ್ಬ ಮನುಷ್ಯನನ್ನ ಹುಡುಕ್ತಾ ಇದ್ರು. ಅವರಿಗೆ ಸಿಕ್ಕಿದ್ದು ಅಬ್ರಹಾಂ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸೊ ಅಬ್ರಹಾಮನನ್ನು ದೇವರು ಕರೆದರು. ಆದಿಕಾಂಡ 12ನೇ ಅಧ್ಯಾಯದಲ್ಲಿ ನಾವು ಇದನ್ನ ನೋಡ್ತೇವೆ. ಅಬ್ರಹಾಮ ಯಾವುದೋ ಒಂದು ಊರಿನಲ್ಲಿ, ಅಂದ್ರೆ ಊರ್ ಎಂಬ ಊರಿನಲ್ಲಿ ದೇವರ ಒಂದು ಅನುಭವವಿಲ್ಲದೆ ಒಂದು ಸಾಧಾರಣವಾದ ಅನ್ಯ ಜೀವನವನ್ನ ಜೀವಿಸುತ್ತಿದ್ದ ವ್ಯಕ್ತಿ ಆಗಿದ್ದ. ಸೊ ಈ ಒಂದು ಸಂದರ್ಭದಲ್ಲಿ ಆದ್ರೆ ಆತ ನೀತಿವಂತನಾಗಿದ್ದ. ಅಬ್ರಹಾಮನ ತಂದೆಯ ಕೆಲಸ ವಿಗ್ರಹಗಳನ್ನ ಕೆತ್ತುವುದು, ಅದನ್ನು ಮಾರಾಟ ಮಾಡುವುದು. ವಿಗ್ರಹಗಳನ್ನ ಕೆತ್ತುವುದು, ಅದನ್ನ ಮಾರಾಟ ಮಾಡುವುದು. ಈ ಒಂದು ಜೀವನದಿಂದ ಅಬ್ರಹಾಮನು ಕೂಡ ಬೇಸರಾಗಿತ್ತು. ಆತ ಬೇಸರದ ಜೀವನವನ್ನ ಜೀವಿಸ್ತಾ ಇದ್ದ. ಈ ಒಂದು ಸಂದರ್ಭದಲ್ಲಿ ದೇವರು ಅಬ್ರಹಾಮನನ್ನು ಆಯ್ಕೆ ಮಾಡ್ತಾರೆ. ಆತನ ಮೂಲಕ ಒಂದು ಜನಾಂಗವನ್ನ ಸೃಷ್ಟಿಸಲು ಅಬ್ರಹಾಮನನ್ನು ಕರೆಯುತ್ತಾರೆ. ಸೊ ಅಬ್ರಹಾಮನ ಮೊಟ್ಟ ಮೊದಲು ದೇವರಿಂದ ಕರೆ ಹೊಂದಿದ ವ್ಯಕ್ತಿಯಾಗಿದ್ದಾನೆ. ಮೊಟ್ಟ ಮೊದಲು ದೈವ ಕರೆಯನ್ನು ಸ್ವೀಕರಿಸಿದ ವ್ಯಕ್ತಿ ಅಬ್ರಹಾಮನಾಗಿದ್ದಾನೆ. ಸೊ ಅಬ್ರಹಾಮನ ಕರೆದ ನಂತರ ದೇವರು ಅನೇಕ ಬಾರಿ ಆತನೊಂದಿಗೆ ಮುಖಾಮುಖಿಯಾಗುತ್ತಾರೆ. ಎನ್ಕೌಂಟರ್. ದೇವರ ಅಬ್ರಹಾಮನೊಂದಿಗೆ ಮುಖಾಮುಖಿಯಾಗಿ ಅನೇಕ ವಿಚಾರಗಳನ್ನು ಆತನಲ್ಲಿ ತಿಳಿಸುತ್ತಾ ಹೋಗ್ತಾರೆ. ಹೀಗೆ ಪ್ರತಿಯೊಂದು ಮುಖಾಮುಖಿಯಲ್ಲಿ ಅಬ್ರಹಾಮ ದೇವರನ್ನ ಹೆಚ್ಚೆಚ್ಚಾಗಿ ಅರಿಯುತ್ತಾ ಹೋಗ್ತಾರೆ. ಇದು ಹೇಗಪ್ಪ ಅಂದ್ರೆ ಎರಡು ಧ್ರುವಗಳು ಒಟ್ಟಾಗಿ ಸೇರುವ ಹಾಗೆ, ದೇವರಲ್ಲಿ ಮಾನವ ಎಲ್ಲಿ, ಬಟ್ ಇವರಿಬ್ಬರು ಒಟ್ಟಾಗಿ ಸೇರ್ತಾರೆ. ಆಗ ಅಬ್ರಹಾಮನಲ್ಲಿ ದೇವರ ಬಗ್ಗೆ ತಿಳುವಳಿಕೆ ಉಂಟಾಗ್ತದೆ. ಸತ್ಯವಾದ ನಿಜವಾದ ದೇವರು. ಈಗಾಗಲೇ ಬ್ರದರ್ ಹೇಳಿದಾಗ ನಾವು ಕೇಳಿದ್ದೀವಿ, ಅಬ್ರಹಾಮನ ಎಂತ ಒಂದು ಸ್ಥಿತಿಯಲ್ಲಿ ಇದ್ದ, ಮಕ್ಕಳಿಲ್ಲದ ಒಂದು ಅವಸ್ಥೆಯಲ್ಲಿ, ತನ್ನದೇ ಆದ ಒಂದು ಚಾವಣಿಯಲ್ಲಿ, ತನ್ನದೇ ಒಂದು ಆಲೋಚನೆಯಲ್ಲಿ ಇದ್ದಂತ ವ್ಯಕ್ತಿ. ಸೊ ಯಾವಾಗ ದೇವರ ಕರೆಯನ್ನು ಸ್ವೀಕರಿಸ್ತಾನೆ, ಆವಾಗ ಪ್ರತಿಯೊಂದು ಮುಖಾಮುಖಿಯಲ್ಲಿ ದೇವರು ಆತನಿಗೆ ತಿಳಿಸುವ ಸತ್ಯಗಳ ಮೂಲಕ, ಅದ್ಭುತಗಳ ಮೂಲಕ ಆತನ ಚಾವಣಿಗಳು ಒಂದೊಂದಾಗಿ ಕಳಚಿ ಬಿದ್ದು ಆತ ಸ್ವತಂತ್ರನಾಗಿ ದೇವರನ್ನ ಅನುಭವಿಸ್ತಾನೆ. ಅದರ ಜೊತೆಗೆ ತನ್ನನ್ನೇ ತಾನು ಅರಿತುಕೊಳ್ತಾನೆ. ತಾನು ಯಾರು, ಯಾತಕ್ಕಾಗಿ ದೇವರು ತನ್ನನ್ನು ಆರಿಸಿದ್ದಾರೆ, ಈ ಒಂದು ಪ್ರಪಂಚದಲ್ಲಿ ಆತನ ಕಾರ್ಯ ಏನು ಎಂಬುದನ್ನ ಅರಿತುಕೊಳ್ತಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಅಬ್ರಹಾಮನನ್ನ ದೇವರು ಕರೆದಾದ್ರೆ ಪ್ರಿಯರೇ, ದೇವರಲ್ಲಿ ಭೇದ ಭಾವ ಇಲ್ಲ. ದೇವರು ನಮ್ಮೊಬ್ಬೊಬ್ಬರನ್ನು ಕೂಡ ಕರೆದಿದ್ದಾರೆ. ದೇವರಲ್ಲಿ ಅಬ್ರಹಾಮನಲ್ಲಿ ದೇವರು ಹೇಗೆ ಒಂದು ಯೋಜನೆಯನ್ನು ಇಟ್ಟಿದ್ದಾರೋ, ನಮ್ಮಲ್ಲಿ ಕೂಡ ದೇವರು ಒಂದೊಂದು ಯೋಜನೆಯನ್ನು ಇಟ್ಟು ನಮ್ಮನ್ನು ಇಲ್ಲಿಗೆ ಕರೆದಿದ್ದಾರೆ. ನಾವು ಕೂಡ ದೇವರ ಕರೆಯನ್ನ ಹೊಂದಿದವರೇ ಆಗಿದ್ದೇವೆ. ಸೊ ನಾವು ದೇವರ ಕರೆಯನ್ನು ಹೊಂದಿದ್ದರಿಂದಲೇ ನಾವೆಲ್ಲ ಇಲ್ಲಿ ಉಪಸ್ಥಿತರಿದ್ದೇವೆ. ಸೊ ದೇವರು ನಮಗೂ ಕೂಡ ಅಬ್ರಹಾಮನಿಗೆ ಕೊಟ್ಟ ಹಾಗೆ ಅನೇಕ ಮುಖಾಮುಖಿ ಸಂದರ್ಭಗಳನ್ನು ಕೊಡ್ತಾ ಇದ್ದಾರೆ. ದೇವರನ್ನ ಮುಖಾಮುಖಿ ಆಗುವ ಸಂದರ್ಭಗಳು, ಅದು ದಿವ್ಯ ಬಲಿಪೂಜೆಯಲ್ಲಿ ಆಗಿರಬಹುದು. ಇವಾಗ ತಾನೇ ನಾವು ಅದರಲ್ಲಿ ಭಾಗವಹಿಸಿದ್ದೇವೆ. ಅದೇ ರೀತಿ ನಮ್ಮ ಪ್ರಾರ್ಥನಾ ಕೂಟಗಳಲ್ಲಿ ಆಗಿರಬಹುದು, ಪರಮ ಪ್ರಸಾದದ ಆಶೀರ್ವಾದದಲ್ಲಿ ಆಗಿರಬಹುದು, ಧ್ಯಾನ ಕೂಟಗಳಲ್ಲಿ ಆಗಿರಬಹುದು, ಅಥವಾ ವೈಯಕ್ತಿಕ ಪ್ರಾರ್ಥನೆಯಲ್ಲಿ ಆಗಿರಬಹುದು. ದೇವರು ಸದಾ ನಮ್ಮೊಂದಿಗೆ ಮುಖಾಮುಖಿ ಆಗುತ್ತಾರೆ. ಅಂದ್ರೆ ದೇವರು ನಮ್ಮೊಂದಿಗೆ ಇರಲು ಬಯಸುತ್ತಾರೆ. ತಮ್ಮ ಯೋಜನೆಗಳನ್ನು ನಮಗೆ ಸದಾ ತಿಳಿಸಲು ಬಯಸುತ್ತಾರೆ. ಸೊ ಹಾಗಾಗಿ ನಾವು ಪ್ರತಿಯೊಬ್ಬರು ದೇವರನ್ನ ಅನೇಕ ಸಾರಿ ಭೇಟಿಯಾಗಿದ್ದೇವೆ, ಮುಖಾಮುಖಿ ಆಗಿದ್ದೇವೆ. ಸೊ ಪ್ರತಿ ಸಾರಿ ನಾವು ದೇವರನ್ನು
ವಿಶ್ವಾಸಿಸುವಾಗ, ದೇವರಲ್ಲಿ ಮುಖಾಮುಖಿ ಆಗುವಾಗ, ಅವರಲ್ಲಿ ಪ್ರಾರ್ಥಿಸುವಾಗ, ಅವರನ್ನು ಮಹಿಮೆ ಪಡಿಸುವಾಗ ನಮ್ಮ ವಿಶ್ವಾಸ ಅಬ್ರಹಾಮನ ವಿಶ್ವಾಸದಂತೆ ಹೆಚ್ಚಾಗುತ್ತಾ ಹೋಗ್ತದೆ. ಪ್ರಿಯರೇ, ಈ ಸಂದರ್ಭದಲ್ಲಿ ದೇವರು ನಮಗೆ ಕರೆ ಕೊಟ್ಟಿದ್ದರೂ ಕೂಡ ನಾವೇನ್ ಮಾಡಿದ್ದೇವೆ? ನಮ್ಮದೇ ಆದ ಚಾವಣಿಗಳನ್ನ ಕಟ್ಟಿಕೊಂಡು, ನಮ್ಮದೇ ಆದ ಒಂದು ಆಲೋಚನೆಗಳಲ್ಲಿ, ನಮ್ಮದೇ ಆದ ಒಂದು ಗೂಡುಗಳಲ್ಲಿ ಸೇರಿಕೊಂಡಿದ್ದೇವೆ. ಆದ್ದರಿಂದಲೇ ನಮಗೆ ಎಷ್ಟೋ ಸಾರಿ ಪ್ರಾರ್ಥನೆ ಕೊಟ್ಟುಗಳಿಗೆ ಆಗಮಿಸಲು, ದೇವರ ಸೇವೆಗೆ ಆಗಮಿಸಲು ಅಡೆತಡೆಗಳು ಉಂಟಾಗಿವೆ. ಈ ಒಂದು ಸಂದರ್ಭದಲ್ಲಿ ದೇವರು ನಮಗೆ ಈ 2 ಮಹತ್ತರ ದಿನಗಳನ್ನು ನೀಡಿದ್ದಾರೆ. ಈ 2 ದಿನಗಳಲ್ಲಿ ನಾವು ಇಲ್ಲಿ ಒಟ್ಟಾಗಿ ಸೇರಿ ಏಕ ಮನಸ್ಸಿನಿಂದ ದೇವರನ್ನ ಮತ್ತೊಮ್ಮೆ ವ್ಯಕ್ತವಾಗಿ ಮುಖಾಮುಖಿಯಾಗಿ ಕಾಣುವ ಒಂದು ಅವಕಾಶವನ್ನು ನೀಡಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಪ್ರಿಯರೇ, ಈ ಒಂದು ಮುಖಾಮುಖಿಯಲ್ಲಿ, ದೇವರು ಕೊಟ್ಟ ಅನೇಕ ಮುಖಾಮುಖಿಯಲ್ಲಿ ನಾವು ದೇವರನ್ನ ಅರಿಯದೇ ಇದ್ದಾಗ, ಅಥವಾ ದೇವರು ಕೊಟ್ಟ ಕರೆಯನ್ನು ನಾವು ಉದಾಸೀನ ಮಾಡಿ ನಮ್ಮದೇ ಆದ ಒಂದು ದಾರಿನಲ್ಲಿ ನಡೆದಾಗ, ದೇವರ ಹಾದಿಯನ್ನು ಬಿಟ್ಟು ನಾವು ಹಾದಿ ತಪ್ಪಿದಾಗ, ಅಂತಹ ಸಂದರ್ಭಗಳು ಎಷ್ಟೋ ನಮ್ಮಲ್ಲಿ ಇವೆ. ಸೊ ಅಂತಹ ಸಂದರ್ಭಗಳು ನಮ್ಮಲ್ಲಿ ಇದ್ದು ನಮ್ಮನ್ನ ಕುಂಠಿತಗೊಳಿಸಿದೆ. ಆಧ್ಯಾತ್ಮಿಕ ಬೆಳವಣಿಗೆಯಲ್ಲಿ, ದೇವರ ಸೇವೆಯಲ್ಲಿ, ಮುಖಂಡರುಗಳ ಒಂದು ಆ ಕಾರ್ಯದಲ್ಲಿ ನಮ್ಮನ್ನ ದುರ್ಬಲಗೊಳಿಸಿದೆ. ಪ್ರೇರೆ, ಈ ಒಂದು ಸಂದರ್ಭವನ್ನ, ಈ ಒಂದು 2 ದಿನಗಳನ್ನು ನಾವು ಸರಿಯಾಗಿ ಉಪಯೋಗಿಸಿಕೊಂಡು ದೇವರು ನಮಗೆ ಕೊಟ್ಟಿರುವ ಕರೆಯನ್ನ ನಾವು ಸರಿಯಾದ ರೀತಿಯಲ್ಲಿ ಚಿಂತಿಸಿ ಆ ಕರೆಗೆ ನಾವು ಯೋಗ್ಯರಾಗಿ ಜೀವಿಸ್ತಾ ಇದ್ದೇವೋ, ಅಬ್ರಹಾಮನಂತೆ ನಾವು ದೇವರೊಂದಿಗೆ ಜೀವಿಸ್ತಾ ಇದ್ದೇವೋ, ನಮ್ಮ ವಿಶ್ವಾಸ ದಿನೇ ದಿನೇ ಹೆಚ್ಚುತ್ತಾ ಇದೆಯೋ ಎಂಬುದನ್ನು ನಾವು ಪರಿಶೀಲಿಸಿ ನೋಡಿಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯರೇ, ದೈವ ಕರೆಯನ್ನು ನಾವು ಪಡೆದಾಗ ಪ್ರತಿಯೊಂದು ದೈವ ಕರೆಯಲ್ಲಿಯೂ ಅದರದೇ ಆದ ಶ್ರೇಷ್ಠತೆಗಳು ಇದೆ. ಅದು ಮಾನವನ ಕರೆ ಅಂತ ಅಲ್ಲ, ದೇವರ ಕರೆ, ಅದರಲ್ಲಿ ಅನೇಕ ಶ್ರೇಷ್ಠತೆಗಳು ಇರುತ್ತದೆ. ಮೊದಲನೆಯದಾಗಿ, ಪ್ರತಿಯೊಂದು ದೈವ ಕರೆಯು ದೇವರಿಂದಲೇ ಪ್ರಾರಂಭವಾಗುತ್ತದೆ. ಇದೊಂದು ಗುಣ, ದೈವ ಕರೆಯ ಒಂದು ವಿಶೇಷ ಗುಣ. ದೇವರೇ ಮೊದಲ ಹೆಜ್ಜೆಯನ್ನ ಇಡ್ತಾರೆ. ದೇವರು ಇನಿಷಿಯೇಟ್ ಅನ್ನ ತೆಗೆದುಕೊಂಡು ಆ ವ್ಯಕ್ತಿಯನ್ನ ಆಯ್ಕೆ ಮಾಡಿಕೊಂಡು ಆತನಿಗೆ ಬೇಕಾದಂತಹ ಅಭಿಷೇಕವನ್ನ ನೀಡಿ ಆತನಿಗೆ ಪ್ರೇರೇಪಿಸಿ ಆತನನ್ನ ಮುನ್ನಡೆಸ್ತಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯರೇ, ನಮ್ಮಲ್ಲಿ ಯಾರಾದರೂ ದೇವರನ್ನ ಹುಡುಕಿಕೊಂಡು ಹೋಗಿದ್ದೇವಾ? ನಾವೇ ಸ್ವಂತವಾಗಿ ನಮಗೆ ದೇವರು ಬೇಕು, ದೇವರ ಅನುಭವ ಬೇಕು ಅಂತ ನಾವು ಹುಡುಕಿಕೊಂಡು ಹೋಗೋದು ಉಂಟಾ? ಬಹುಶಃ ಯಾರು ಇರಲ್ಲ, ನನ್ನನ್ನು ಸೇರಿಸಿ. ಪ್ರಿಯರೇ, ದೈವ ಕರೆಯನ್ನು ಹೊಂದಿದ ಮಹಾನ್ ವ್ಯಕ್ತಿಗಳಲ್ಲಿ ಮೋಸೆ ಕೂಡ ಒಬ್ಬರಾಗಿತ್ತು. ಮೋಸೆ ಒಬ್ಬ ಮಹಾನ್ ವ್ಯಕ್ತಿ. ಈಗಲೂ ಕೂಡ ಮೋಸೆ ಬರೆದ ಪುಸ್ತಕಗಳನ್ನು ನಾವು ದೇವರ ವಚನವೆಂದು ನಾವು ಓದುತ್ತಾ ಇದ್ದೇವೆ. ಇಸ್ರಾಯೇಲರ ಜೀವನದಲ್ಲಿ ಒಬ್ಬ ಮಹಾಪ್ರವಾದಿಯಾಗಿ ಜೀವಿಸಿದ ವ್ಯಕ್ತಿ. ಈ ಮೋಸೆಯ ಬಗ್ಗೆ ನಾವು ನೋಡುವುದಾದರೆ, ಮೋಸೆ ಜೀವಿಸಿದ್ದು 120 ವರ್ಷಗಳ ಕಾಲ. ಮೊದಲನೆಯ 40 ವರ್ಷಗಳು ಆತ ಅರಮನೆಯಲ್ಲಿ, ಈಜಿಪ್ಟಿನ ಫೇರೋ ರಾಜನ ಅರಮನೆಯಲ್ಲಿ, ಆ ಅರಮನೆಯ ವೈಭವಗಳೊಂದಿಗೆ, ಆ ಯುದ್ಧ ಕಲಹಗಳೊಂದಿಗೆ ಜೀವಿಸಿದಂತಹ ವ್ಯಕ್ತಿ. ಎರಡನೇ 40 ವರ್ಷ ಈಜಿಪ್ಟಿನಿಂದ ಪಲಾಯನ ಮಾಡಿ ಆತ ಇನ್ನೊಂದು ಊರಿಗೆ ಬರ್ತಾನೆ, ಮಿದ್ಯಾನ್ ಎಂಬ ಊರಿಗೆ ಬರ್ತಾನೆ. ಅಲ್ಲಿ ಈತ್ರೋನ ಮಗಳನ್ನ ಮದುವೆಯಾಗಿ ಅಲ್ಲಿ ಸೆಟ್ಲ್ ಆಗ್ತಾನೆ. ಅಲ್ಲಿ 40 ವರ್ಷಗಳ ಕಾಲ ತನ್ನ ಮಾವನ ಕುರಿಗಳನ್ನ ಮೇಯಿಸ್ತಾನೆ. ಪ್ರಿಯರೇ, ಈ ಒಂದು 40 ವರ್ಷ ಮೋಸೆಯ ಜೀವನದಲ್ಲಿ ಅತ್ಯಂತ ನಿರಾಶಾದಾಯಕವಾದ, ನೀರಸವಾದಂತಹ ಜೀವನ ಬದುಕಾಗಿತ್ತು. ಅಂತಹ ಒಂದು ಸಂದರ್ಭದಲ್ಲಿ ದೇವರು ಆತನನ್ನ ಕರೆಯುತ್ತಾರೆ, ಆತನಿಗೆ ದೈವ ಕರೆಯನ್ನು ನೀಡುತ್ತಾರೆ. ಒಂದು ದಿನ ಅರಣ್ಯದ ಕಾಡಿನ ಒಳಗಡೆ ಅವರು ಕುರಿ ಮೇಯಿಸಲು ಹೋದಾಗ ನಾವು ನೋಡಿದ್ದೇವೆ. ವಿಮೋಚನ ಕಾಂಡ 3ನೇ ಅಧ್ಯಾಯದಲ್ಲಿ ಇದರ ಸವಿವರವಾದ ಚಿತ್ರಣ ಇದೆ. ಉರಿಯುವ ಪೊದೆಯ ಮೂಲಕ ದೇವರು ಆತನಿಗೆ ಕಾಣಿಸಿಕೊಳ್ತಾರೆ. ಆ ಒಂದು ರೂಪದಲ್ಲಿ ಮುಳ್ಳುಗಳ ಮಧ್ಯೆ ದೇವರು ಕಾಣಿಸಿಕೊಂಡು ಮೋಸೆಗೆ ತನ್ನ ಕಾರ್ಯವನ್ನ ವಹಿಸ್ಕೊಳ್ತಾರೆ.
ತನ್ನ ಕರೆಯ ಮಹತ್ವವನ್ನು ಆತನಿಗೆ ತಿಳಿಸ್ಕೊಡ್ತಾ ಇದ್ದಾರೆ. ಪ್ರಿಯರೇ, ಮೋಸೆ ಕೂಡ ಆ ಒಂದು ಕರೆಯನ್ನು ಸ್ವೀಕರಿಸಿದ ಮೇಲೆ ಆತ ಮಾಮೂಲಿ ವ್ಯಕ್ತಿ ಆಗಿರದೆ ಒಬ್ಬ ವಿಶೇಷ ಮುಖಂಡನಾಗಿ ಬೆಳೀತಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಇದೇ ರೀತಿ ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, ಸೌಲ ಎಂಬ ವ್ಯಕ್ತಿ ಕತ್ತೆಗಳನ್ನ ಕಳೆದುಕೊಂಡು ಆ ಕತ್ತೆಗಳ ಹುಡುಕಾಟದಲ್ಲಿ ಇರುವಾಗ ಆತ ದೈವ ಕರೆಯನ್ನ ಹೊಂದುತ್ತಾನೆ. ಸಾಮುವೇಲ್ ಪ್ರವಾದಿಯ ಮೂಲಕ ಆತನಿಗೆ ದೈವ ಕರೆ ಪ್ರಾಪ್ತವಾಗ್ತದೆ. ಸೊ ಕತ್ತೆಗಳನ್ನು ಹುಡುಕ್ತಕ್ಕಂತಹ ವ್ಯಕ್ತಿ ಇಸ್ರಾಯೇಲರ ಒಬ್ಬ ರಾಜನಾಗಲು ದೇವರು ಕರೆಯನ್ನು ನೀಡ್ತಾರೆ. ಹೀಗೆ ಪ್ರತಿ ಸಾರಿಯೂ ದೇವರು ತಮ್ಮ ಯೋಚನೆಯನ್ನ ಮನುಷ್ಯನ ಜೀವನದಲ್ಲಿ ತರುವಾಗ ಒಬ್ಬೊಬ್ಬ ವ್ಯಕ್ತಿಗಳನ್ನು ಆಯ್ಕೆ ಮಾಡ್ಕೊಳ್ತಾರೆ. ಅದು ಯಾರೇ ಆಗಿರ್ಬೋದು ಆ ವ್ಯಕ್ತಿಗಳು. ಇಂತಹ ವ್ಯಕ್ತಿ ಅಂತ ಇಲ್ಲ, ದೇವರಿಗೆ ಯಾರು ಮನಸ್ಸಿಗೆ ಬರ್ತಾರೋ ಅಂತವ್ರನ್ನ ಆಯ್ಕೆ ಮಾಡ್ಬೋದು. ಆಯ್ಕೆ ಮಾಡಿ ನಂತರ ಅವರಿಗೆ ಬೇಕಾದಂತ ಅರ್ಹತೆಗಳನ್ನ, ಅಭಿಷೇಕವನ್ನ ನೀಡ್ತಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗೆ ಅಭಯಾರಣ್ಯದಲ್ಲಿ ಕುರಿಗಳನ್ನ ಮೇಯಿಸುತ್ತಾ ಇದ್ದಂತಹ ವ್ಯಕ್ತಿಗೆ ದೈವ ಕರೆ ಪ್ರಾಪ್ತವಾಗುತ್ತದೆ. ಅದೇ ದಾವೀದ ಅರಸ. ಕುರಿಗಳನ್ನು ಮೇಯಿಸುತ್ತಿದ್ದವನಿಗೆ ಅರಸನಾಗುವ ಒಂದು ಕರೆ ಬರ್ತದೆ. ಹಾಗೆ ಸಮುದ್ರ ತೀರದಲ್ಲಿ ಮೀನುಗಳನ್ನ ಹಿಡಿಯುವ ಕಾರ್ಯದಲ್ಲಿ, ಬಲೆಗಳನ್ನ ರಿಪೇರಿ ಮಾಡುವ ಕಾರ್ಯದಲ್ಲಿ ಇದ್ದಂತಹ ವ್ಯಕ್ತಿ ಸಿಮೋನ ಪೇತ್ರ. ಸೊ ಯೇಸು ಸ್ವಾಮಿ ಆತನನ್ನ ಹುಡುಕಿಕೊಂಡು ಆ ಸಮುದ್ರ ತೀರಕ್ಕೆ ಬಂದಾಗ ಆತನಿಗೆ ದೈವ ಕರೆಯನ್ನ ನೀಡ್ತಾರೆ. ಸೊ ಇದುವರೆಗೆ ನೀನು ಮೀನು ಹಿಡಿಯುವ ಕಾಯಕದಲ್ಲಿದ್ದೀಯಾ, ಇನ್ನು ಮುಂದೆ ನೀನು ಮನುಷ್ಯರನ್ನ ಹಿಡಿಯುವವನಾಗುವೆ ಎಂಬ ದೈವ ಕರೆಯನ್ನು ನೀಡ್ತಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ರೀತಿ ಸೌಲ ಎಂಬ ಯುವಕ ಧರ್ಮಾಂಧತೆಯಿಂದ ಕ್ರೈಸ್ತರನ್ನ ಹಿಡಿದು ಹಿಂಸಿಸಿ ಕೊಲೆ ಮಾಡ್ತಾ ಇದ್ದಂತಹ ವ್ಯಕ್ತಿ, ಆತನಿಗೆ ತನ್ನ ಮಾರ್ಗ ಮಧ್ಯದಲ್ಲಿ ಯೇಸು ಹುಡುಕಿಕೊಂಡು ಹೋಗ್ತಾರೆ. ಆತನಿಗೆ ಅಲ್ಲಿ ತಮ್ಮ ಕರೆಯನ್ನು ನೀಡ್ತಾರೆ. ಒಂದು ಸಾರಿ ಆತ ಯೇಸುವಿನ ಕರೆಯನ್ನ ಹೊಂದಿದ ಮೇಲೆ ಆತ ಮತ್ತೆಂದು ವಾಪಸ್ಸು ತಿರುಗಿ ನೋಡೋದಿಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯರೇ, ಇದೇ ರೀತಿ ನಾವು ಕೂಡ ಒಂದೊಂದು ರೀತಿಯಲ್ಲಿ ದೈವ ಕರೆಯನ್ನ ಹೊಂದಿದವರಾಗಿದ್ದೇವೆ. ಸೊ ಇಲ್ಲಿ ಕುಳಿತಿರುವ ನಾವು ಒಬ್ಬೊಬ್ಬರು ಮುಖಂಡರಾಗಲು, ನವೀಕರಣ ಜೀವನವನ್ನ ಜೀವಿಸಲು, ಯೇಸುವನ್ನು ಹೊತ್ತುಕೊಂಡು ನಡೆಯಲು, ಯೇಸುವಿನ ಪ್ರೀತಿಯನ್ನು ಇತರರಿಗೆ ಹಂಚಲು ಮತ್ತು ಒಂದು ಉತ್ತಮವಾದ ಸಂಸ್ಕಾರಯುತ ಜೀವನವನ್ನ ಜೀವಿಸಲು, ಸದಾ ವಚನದೊಂದಿಗೆ ಜೀವಿಸಲು ದೇವರು ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಪ್ರಿಯರೇ, ಈ ಒಂದು 2 ದಿನಗಳ ಈ ಒಂದು ಅವಕಾಶದಲ್ಲಿ ನಾವು ನಮ್ಮನ್ನೇ ನಾವು ಮತ್ತೊಮ್ಮೆ ಆಳವಾಗಿ ಆಲೋಚಿಸಿ ನೋಡೋಣ. ದೇವರು ನಮಗೆ ಕೊಟ್ಟಂತಹ ಈ ಕರೆಯನ್ನು ನಾವು ಎಷ್ಟರಾಗಿ ಸ್ವೀಕರಿಸಿದ್ದೇವೆ? ದೇವರು ನಮಗೆ ಕೊಟ್ಟಿರುವ ಈ ಕರೆಗೆ ನಾವು ಎಷ್ಟಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದೇವೆ? ಅಬ್ರಹಾಮನ ಹಾಗೆ, ಮೋಸೆಯ ಹಾಗೆ, ದಾವೀದನ ಹಾಗೆ, ಪೇತ್ರನ ಹಾಗೆ, ಪೌಲನ ಹಾಗೆ ಇದ್ದೇವೋ ಅಥವಾ ನಾವು ವ್ಯತಿರಿಕ್ತವಾಗಿ ಇದ್ದೇವೋ? ಪ್ರಿಯರೇ, ಈ ಒಂದು ಸಂದರ್ಭದಲ್ಲಿ ನಮ್ಮನ್ನೇ ನಾವು ಧ್ಯಾನಿಸಿ ನೋಡೋಣ, ನಮ್ಮನ್ನೇ ನಾವು ಚಿಂತಿಸಿ ನೋಡೋಣ, ನಮ್ಮ ಒಳಗಿನ ಮನಸ್ಸನ್ನು ಕೆದಕಿ ನೋಡೋಣ. ಸೊ ನಾವು ದೈವ ಕರೆಗೆ ಯೋಗ್ಯರಾಗಿ ಜೀವಿಸ್ತಾ ಇದ್ದೇವೋ ಇಲ್ಲ ಹಾದಿ ತಪ್ಪಿದ್ದೇವೋ? ಹಾದಿ ತಪ್ಪಿದ್ರಾದರೆ ಪ್ರಿಯರೇ, ಈ ಒಂದು 2 ದಿನಗಳ ಅವಕಾಶವನ್ನು ನಾವು ಬಳಸಿಕೊಡೋಣ. ದೇವರು ನಮ್ಮನ್ನು ಶಕ್ತವಾಗಿ ಮತ್ತೆ ಅವರು ಕೊಟ್ಟ ಕರೆಯಲ್ಲಿ ನಾವು ನೆಲೆ ನಿಲ್ಲುವಂತೆ ನಮ್ಮನ್ನು ಅಭಿಷೇಕಿಸುವುದು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯರೇ, ದೈವ ಕರೆಯಲ್ಲಿ ಇರುವ ಮತ್ತೊಂದು ಶ್ರೇಷ್ಠತೆ ಎಂದರೆ ದೈವ ಕರೆಯನ್ನು ಹೊಂದಿದ ವ್ಯಕ್ತಿ ಉನ್ನತ ಸ್ಥಾನಕ್ಕೆ ಏರಿಸಲ್ಪಡ್ತಾನೆ. ನಾನು ಹೇಳಿದೆ ಆಗಲೇ, ದೇವರು ಯಾರನ್ನು ಬೇಕಾದ್ರೂ ಕರೆಯಬಹುದು, ಯಾರಿಗೆ ಬೇಕಾದರೂ ದೈವ ಕರೆಯನ್ನು ಕೊಡಬಹುದು. ಆದರೆ ಒಂದು ಸಾರಿ ಆ ವ್ಯಕ್ತಿ ದೈವ ಕರೆಯನ್ನು ಹೊಂದಿದ ಮೇಲೆ ಆತನ ಜೀವನ ಬದಲಾಗ್ತದೆ. ಆತ ಉನ್ನತ ಸ್ಥಾನಕ್ಕೆ ಏರಿಸಲ್ಪಡ್ತಾನೆ. ಪ್ರಿಯರೇ,
ಊರೆಂಬ ನಾಡಿನಲ್ಲಿ ಯಾರ ಗಮನಕ್ಕೂ ಬಾರದೆ, ಯಾರ ಗುರುತು ಹಿಡಿಯದಂತಹ ಒಂದು ಸಾಧಾರಣವನ್ನು ಜೀವಿಸುತ್ತಾ ಇದ್ದಂತಹ ಅಬ್ರಹಾಮ, ಅವನನ್ನ ದೇವರು ಕರೆದರು. ಆತನನ್ನ ಒಂದು ಜನಾಂಗದ ಜನಕನಾಗಿ ಬೆಳೆಸಿದರು, ವಿಶ್ವಾಸದ ಪಿತಾಮಹನಾಗಿ ಬೆಳೆಸಿದರು. ಇದು ಕೂಡ ಇವತ್ತು ಕೂಡ ಎಲ್ಲ ಮುಸ್ಲಿಂ ಬಾಂಧವರು, ಎಲ್ಲ ಕ್ರೈಸ್ತರು ಅಬ್ರಹಾಮನ ಸಂತತಿಗಳಾಗಿದ್ದೇವೆ. ಅವರನ್ನು ಎಣಿಸೋದಕ್ಕೆ ಸಾಧ್ಯವೇ ಇಲ್ಲ. ದೇವರು ಅಬ್ರಹಾಮನಿಗೆ ಕೊಟ್ಟಂತಹ ವಾಗ್ದಾನವನ್ನ ಇಂದಿಗೂ ಕೂಡ ನೆರವೇರಿಸಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ರೀತಿ ಮೋಸೆ ನೂರಾರು ಕುರಿಗಳನ್ನ ಮೇಯಿಸುತ್ತಾ ಕಾಡಿನಲ್ಲಿ ಒಂಟಿಯಾಗಿ ಇದ್ದಂತಹವನು, ತನ್ನ ಮಾವನಿಗೋಸ್ಕರ ಚಾಕರಿ ಮಾಡಿ ಬದುಕುತ್ತಾ ಇದ್ದ ವ್ಯಕ್ತಿ. ಸೊ ಅದು ಅವನ ಜೀವನ ಕ್ರಮವಾಗಿತ್ತು. ದಿನ ಬೆಳಿಗ್ಗೆ ಎದ್ದೇಳೋದು, ಕುರಿಗಳನ್ನ ಕಾಡಿಗೆ ತಗೊಂಡೋಗಿ ಮೇಯಿಸ್ಕೊಂಡು ಅದನ್ನ ಕರ್ಕೊಂಡು ಬರೋದು, ಅವುಗಳಿಗೆ ನೀರು ಕೊಡೋದು, ಮತ್ತೆ ಇದೇ ಒಂದು ಸಾಧಾರಣವಾದ ಜೀವನ. ಆದರೆ ಆತನಿಗೆ ದೈವ ಕರೆ ಬಂದಾಗ ಆ ಜೀವನ ಎಲ್ಲ ಮುಗಿದೋಯ್ತು. ಆತ ಇನ್ನೆಂದೂ ಕುರಿಯನ್ನು ಕಾಯಲು ಹೋದವನಲ್ಲ. 5 ಲಕ್ಷ ಇಸ್ರಾಯೇಲ್ ಜನರನ್ನ ಮುನ್ನಡೆಸಿದಂತಹ ಮಹಾನಾಯಕ, ಫೇರೋನ ಮುಂದೆ ನಿಂತು ಧೈರ್ಯದಿಂದ ಮಾತನಾಡಿದ ಆ ಮೋಸೆ ಎಂತಹ ಒಂದು ಸ್ಥಾನಕ್ಕೆ ಏರಿಸಲ್ಪಟ್ಟು. ಸೊ ಅದೇ ರೀತಿ ಪೇತ್ರ ಕೂಡ ಮೀನು ಹಿಡಿತದಂತಹ ವ್ಯಕ್ತಿ. ದೈವ ಕರೆ ಬಂದ ಮೇಲೆ ಆತ ಇನ್ನೆಂದೂ ಮೀನು ಹಿಡಿಲಿಕ್ಕೆ ಹೋಗ್ಲಿಲ್ಲ. ಮತ್ತೆ ಒಂದು ಸಾರಿ ಹೋಗ್ತಾನೆ, ಆದರೆ ಅದು ಸಕ್ಸಸ್ ಆಗುವುದಿಲ್ಲ. ಈ ಪೇತ್ರ ಮೀನು ಹಿಡಿಯುವುದನ್ನ ಅಲ್ಲೇ ಆವತ್ತೇ ಬಿಟ್ಟು ಯೇಸುವನ್ನ ಹಿಂಬಾಲಿಸಿದ ಮೇಲೆ ಆತ ಮತ್ತೆ ಇನ್ನೆಂದೂ ನೋಡಲಿಲ್ಲ. ಯೇಸು ಅವನನ್ನ ಎಂತಹ ಉನ್ನತ ಸ್ಥಾನಕ್ಕೆ ಏರಿಸಿದರು ಎಂದರೆ, ಧರ್ಮಸಭೆಯನ್ನು ಸ್ಥಾಪಿಸಿ ಅದನ್ನ ಬೆಳೆಸಿ ಪ್ರಪಂಚಕ್ಕೆ ಮೊಟ್ಟ ಮೊದಲ ಪೋಪ್ ಎಂಬಂತಹ ಒಂದು ಖ್ಯಾತಿಯ ಉತ್ತುಂಗಕ್ಕೆ ಆತನನ್ನ ಏರಿಸಿದರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಆಗ ಹೇಳಿದಾಗೆ ಧರ್ಮಾಂಧತೆಯಿಂದ ಕ್ರೈಸ್ತರನ್ನ ಹಿಂಸಿಸಿ ಹಿಡಿದು ಹತ್ಯೆ ಮಾಡುತ್ತಿದ್ದ ಹಂತಕ ಪೌಲ. ಸೊ ಈತನನ್ನ ದೇವರು ತಮ್ಮ ಕರೆಯನ್ನ ಕೊಟ್ಟ ಮೇಲೆ ಯಾವ ಒಂದು ಸ್ಥಾನಕ್ಕೆ ಏರಿಸಿದರು ಎಂದರೆ, ಅಪೋಸ್ತಲರಲ್ಲಿ ಇರುವಂತಹ ಒಂದು ಉನ್ನತ ಸ್ಥಾನಕ್ಕೆ ಆತನನ್ನ ಏರಿಸಿದರು. ಎಲ್ಲ ರೀತಿಯಾದ ವರದಾನಗಳನ್ನು ಆತನಲ್ಲಿ ತುಂಬಿಸಿದರು. ಅನ್ಯ ಜನರಿಗೆ ಹೋಗಿ ಶುಭ ಸಂದೇಶವನ್ನು ಸಾರುವ ಒಂದು ಶಕ್ತಿಯನ್ನು ಆತನಿಗೆ ನೀಡಿದರು. ಆದ್ದರಿಂದಲೇ ಆತ ಅನೇಕ ಧರ್ಮಸಭೆಗಳನ್ನ ಅನೇಕ ಸ್ಥಳಗಳಲ್ಲಿ ಸ್ಥಾಪಿಸುವಂತಹ ಒಂದು ಸ್ಥಾನವನ್ನು ಪಡೆದ. ಕೊನೆಗೆ ಅಂತ್ಯವಾಗಿ ಹೇಳ್ತಾರೆ ಪೌಲ, ನಾನು ನನ್ನ ಓಟವನ್ನು ಓಡಿದ್ದೇನೆ, ನನ್ನ ಕಾರ್ಯವನ್ನು ದೇವರು ವಹಿಸಿಕೊಟ್ಟ ಕಾರ್ಯವನ್ನು ಮುಗಿಸಿದ್ದೇನೆ, ಇನ್ನು ನಾನು ನನಗೆ ದೊರಕುವ ಜಯಮಾಲೆಗಾಗಿ ಕಾಯುತ್ತಾ ಇದ್ದೇನೆ. ಪ್ರೈಸ್ ದಿ ಲಾರ್ಡ್. ಸೊ ದೇವರಿಂದ ಒಂದು ಉನ್ನತ ಸ್ಥಾನವನ್ನ ಸ್ವರ್ಗ ಸಾಮ್ರಾಜ್ಯದಲ್ಲಿ ಪಡೆಯಲು ಕಾಯ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಪ್ರಿಯರೇ, ದೈವ ಕರೆಯನ್ನು ಹೊಂದಿದವರು ಯಾವತ್ತಿಗೂ ನಿರಾಶರಾಗಬೇಕಾಗಿಲ್ಲ. ದೈವ ಕರೆಯನ್ನು ಹೊಂದಿರತಕ್ಕಂಥ ನಾವುಗಳು ಕೂಡ ನಾವು ನಮ್ಮ ದೌರ್ಬಲ್ಯಗಳನ್ನ ನೆನೆಸುತ್ತಾ, ಬ್ರದರ್ ಹೇಳಿದ ಹಾಗೆ ನಾನು ಇಷ್ಟೇ, ನನ್ನ ಕೈಲಾಗೋದು ಇಷ್ಟೇ, ನನ್ನ ಸಾಮರ್ಥ್ಯ ಇಷ್ಟೇ ಎಂದು ಎಣಿಸದೆ ದೇವರಲ್ಲಿ ವಿಶ್ವಾಸ ಇರೋಣ. ದೇವರು ಹೇಳಿದರು, ಮೊದಲು ಸ್ವರ್ಗ ಸಾಮ್ರಾಜ್ಯಕ್ಕಾಗಿ ತವಕ ಪಡಿರಿ, ಉಳಿದಿದ್ದೆಲ್ಲ ನಿಮಗೆ ತಾನೇ ಬರುವುದು. ಪ್ರೈಸ್ ದಿ ಲಾರ್ಡ್. ಈ ಒಂದು ವಾಗ್ದಾನ ನಮ್ಮ ಜೊತೆ ಇರುವಾಗ, ದೈವ ಕರೆಯನ್ನು ಸ್ವೀಕರಿಸಿದಂಥವರಾಗಿ ನಾವು ಇರುವಾಗ, ನಾವು ಈ ದೈವ ಕರೆಯನ್ನು ಹೇಗೆ ಸ್ವೀಕರಿಸಿದ್ದೇವೆ? ಈಗ ನಾವು ನೋಡಿದಂತಹ ಈ ಮಹಾನ್ ವ್ಯಕ್ತಿಗಳೆಲ್ಲ ಯಾಕೆ ಅಂತಹ ಒಂದು ಉನ್ನತ ಸ್ಥಾನಕ್ಕೆ ಏರಿದರು? ಈ ದೈವ ಕರೆಯನ್ನ ಭಕ್ತಿಯಿಂದ ಸ್ವೀಕರಿಸಿ ಅದರಲ್ಲಿ ವಿಶ್ವಾಸವಿಟ್ಟು ಅದನ್ನ ಗಂಭೀರವಾಗಿ ತೆಗೆದುಕೊಂಡು ತಮ್ಮ ಜೀವನವನ್ನ ಅದಕ್ಕಾಗಿ ಮುಡಿಪಾಗಿಟ್ಟು ದೈವ ಚಿತ್ತವನ್ನು ನೆರವೇರಿಸಲು ತಮ್ಮ ಚಿತ್ತವನ್ನ ಬದಿಗೊತ್ತಿ ತಮ್ಮ ಪ್ರಾಣವನ್ನೇ ಕೊಡುವಂತಹ ಒಂದು ಮಟ್ಟಕ್ಕೆ ಬೆಳೆದು ಅಷ್ಟು ಒಂದು ಗಂಭೀರವಾಗಿ ದೈವ ಕರೆಯನ್ನ ಸ್ವೀಕರಿಸಿದರು. ಪ್ರಿಯರೇ, ನಾವು ದೇವರು ಕೊಟ್ಟ ಈ ಕರೆ ಅಬ್ರಾಹ್ಮನ್ ಕೊಟ್ಟ ದೊಡ್ಡ ಕರೆ, ನಮಗೆ ಕೊಟ್ಟ ಸಣ್ಣ ಕರೆ ಅಲ್ಲ. ಇದು ಒಂದು ದೊಡ್ಡ ಕರೆ. ದೇವರು ನಮಗೆ ಕೊಡ್ತಕ್ಕಂತಹ, ಒಬ್ಬೊಬ್ಬರಿಗೆ ಕೊಡ್ತಕ್ಕಂಥ ಒಂದು ಕರೆ ಅಬ್ರಾಹ್ಮನಿಗೆ ಕೊಡುವಂತಹ ಕರೆಯಷ್ಟೇ ಮುಖ್ಯವಾಗಿದೆ. ಸೊ ಆದ್ದರಿಂದ ಈ ಒಂದು ಕರೆಯನ್ನು ನಾವು ಗಂಭೀರವಾಗಿ ಸ್ವೀಕರಿಸಿ
ಅದನ್ನು ನಮ್ಮ ಆತ್ಮಗಳಲ್ಲಿ ತುಂಬಿಕೊಂಡು ದೇವರ ಚಿತ್ತಕ್ಕಾಗಿ ನಾವು ಜೀವಿಸೋಣ. ಪ್ರಿಯರೇ, ಈ ಒಂದು ಸಂದರ್ಭದಲ್ಲಿ ನಾವು ಅನೇಕ ಅನುಭವಗಳನ್ನು ಹೊಂದಿದ್ದೇವೆ. ನಾವು ಕೂಡ ಹಿಂದೆ ಅವಿಶ್ವಾಸದಲ್ಲಿ ಜೀವಿಸುವಾಗ, ಮಾಮೂಲಿ ಕ್ರೈಸ್ತರಾಗಿ ಜೀವಿಸುವಾಗ ಇದ್ದಂಥ ನಮ್ಮ ಜೀವನಕ್ಕೂ ಈಗಿನ ನಮ್ಮ ಜೀವನಕ್ಕೂ ಹೋಲಿಕೆ ಮಾಡಿ ನೋಡಿದಾಗ ದೇವರು ನಮ್ಮನ್ನ ಎಷ್ಟೋ ಉನ್ನತ ಸ್ಥಾನಕ್ಕೆ ಏರಿಸಿದ್ದಾರೆ. ದೇವರು ನಮ್ಮನ್ನ ಅನೇಕ ಕಡೆಗಳಲ್ಲಿ ಉಪಯೋಗಿಸ್ತಾ ಇದ್ದಾರೆ. ಸೊ ಇಷ್ಟೊಂದು ಮಹತ್ವವಾಗಿ ದೇವರು ನಮ್ಮನ್ನ ಮುನ್ನಡೆಸ್ತಾ ಇರಬೇಕಾದ್ರೆ ಪ್ರಿಯರೇ, ನಾವು ಈ ದೈವ ಕರೆಯನ್ನ ಬಹಳ ಭಕ್ತಿಯಿಂದ ಸೀರಿಯಸ್ ಆಗಿ ಅದನ್ನ ನಾವು ಸ್ವೀಕರಿಸೋಣ. ಸೊ ಆಗ ಮಾತ್ರ ನಾವು ಇನ್ನೂ ಉನ್ನತಕ್ಕೆ ಏರಲು ಸಾಧ್ಯ. ಇಲ್ಲದಿದ್ದರೆ ನಾವು ಅರ್ಧ ದಾರಿಯಲ್ಲಿ ಕುಗ್ಗಿ ಹೋಗ್ತೇವೆ. ನಮ್ಮ ಸ್ವಾರ್ಥದಿಂದ, ಸೊ ಇತರರನ್ನು ಟೀಕಿಸುವ ಮನೋಭಾವನೆಯಿಂದ, ಇತರರಿಗೆ ಮಾರ್ಗದರ್ಶನ ಆಗಬೇಕಾದ್ರೆ ಇತರರನ್ನು ಟೀಕೆ ಮಾಡುವಂತಹ ಒಂದು ಅವಸ್ಥೆಗೆ ಬಂದಾಗ ನಾವು ಅರ್ಧದಲ್ಲಿಯೇ ಒಣಗಿ ಹೋಗುವಂತಹ ಗಿಡಗಳಾಗ್ತವೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯರೇ, ದೈವ ಕರೆಯಲ್ಲಿ ಮತ್ತೊಂದು ಶ್ರೇಷ್ಠತೆ ಏನಪ್ಪಾ ಅಂತ ಹೇಳಿದ್ರೆ, ಸೊ ಯಾರು ದೈವ ಕರೆಯನ್ನು ಹೊಂದುತ್ತಾರೋ, ಅವರು ಹಳೆಯ ಜೀವನಕ್ಕೆ ಅಂಟಿ ನಿಲ್ಲುವುದಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರು ದೈವ ಕರೆಯನ್ನು ಹೊಂದುತ್ತಾರೋ ಅವರು ಹಳೆಯ ಜೀವನಕ್ಕೆ ಅಂಟಿ ನಿಲ್ಲದೆ ಒಂದು ಹೊಸ ಜೀವನವನ್ನ ತಮ್ಮದಾಗಿಸಿಕೊಳ್ತಾರೆ. ಸೊ ಈಗಾಗಲೇ ನಾವು ನೋಡಿದ್ದೇವೆ. ಸೊ ಮೋಸೆಯ ಜೀವನ, ಪೇತ್ರನ ಜೀವನ, ಸಂತ ಪೌಲರ ಜೀವನ ನೋಡಿದಾಗ ಯಾರು ಹಿಂದಿನ ಜೀವನಕ್ಕೆ ವಾಪಸ್ಸು ಹೋದದಿಲ್ಲ. ಸೊ ಅಬ್ರಾಹ್ಮನಿಗೆ ದೇವರು ಕರೆ ಕೊಡುವಾಗ ಏನು ಕರೆ ಕೊಡ್ತಾರೆ? ಆದಿಕಾಂಡ ಅಧ್ಯಾಯ 12 1ನೇ ವಚನ ಓದಿ ನೋಡಿ. ಸರ್ವೇಶ್ವರ ಸ್ವಾಮಿ ಅಬ್ರಹಾಮನಿಗೆ ಹೀಗೆಂದರು, ನೀನು ನಿನ್ನ ಸ್ವಂತ ನಾಡನ್ನು, ಬಂದು ಬಳಗದವರನ್ನು, ತವರು ಮನೆಯನ್ನು ಬಿಟ್ಟು ನಾನು ತೋರಿಸುವ ನಾಡಿಗೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗಿ ಮಾಡುತ್ತೇನೆ, ನಿನ್ನನ್ನು ಆಶೀರ್ವದಿಸಿ ನಿನ್ನ ಹೆಸರಿಗೆ ಘನತೆ ಗೌರವವನ್ನು ತರುತ್ತೇನೆ. ಪ್ರೈಸ್ ದಿ ಲಾರ್ಡ್. ದೇವರಲ್ಲಿ 3 ವಿಷಯಗಳನ್ನ ಬಿಡಲಿಕ್ಕೆ ಹೇಳ್ತಾ ಇದ್ದಾರೆ. ಮೊದಲನೇದಾಗಿ ತನ್ನ ಸ್ವಂತ ನಾಡನ್ನು, ಬಂಧು ಬಳಗವನ್ನು ಮತ್ತು ತವರನ್ನು. ಅಂದ್ರೆ ದೇವ ಕರೆಯನ್ನ ಸ್ವೀಕರಿಸಿದ ವ್ಯಕ್ತಿ ಇನ್ಯಾವತ್ತೂ ತನ್ನ ಹಳೆಯ ಜೀವನಕ್ಕೆ ಅಂಟಿ ನಿಲ್ಲಬಾರದು. ಹಳೆಯದು ಯಾವುದು ಆತನಿಗೆ ಇರಬಾರದು. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ನಾವು ದೈವ ಕರೆಯನ್ನು ಹೊಂದಿದವರಾಗಿದ್ದೇವೆ. ನಾವು ನಮ್ಮ ಜೀವನದಲ್ಲಿ ಇನ್ನೂ ನಮ್ಮ ಹಳೆಯ ಅವಸ್ಥೆಗೆ ಅಂಟಿ ನಿಂತಿದ್ದೇವೆ. ಇನ್ನು ನಮ್ಮ ಹಳೆಯ ಸ್ವಭಾವಗಳನ್ನೇ ನಾವು ಅನುಸರಿಸ್ತಾ ಇದ್ದೇವೆ. ಇನ್ನು ನಾವು ನಮ್ಮ ದೌರ್ಬಲ್ಯಗಳನ್ನೇ ಮುಂದಾಗಿ ಇಟ್ಟುಕೊಂಡು ದೈವ ಸೇವೆಗೆ ನಾವು ಹಿಂಜರಿತಾ ಇದ್ದೇವೆ. ಪ್ರಿಯರೇ, ಇದನ್ನು ನಾವು ಪ್ರಾರ್ಥಿಸೋಣ. ದೇವರಲ್ಲಿ ನಾವು 2 ದಿನಗಳ ಕಾಲ ದೇವರು ನಮಗೆ ಕೊಟ್ಟಿದ್ದಾರೆ. ಈ 2 ದಿನಗಳಲ್ಲಿ ನಾವು ದಾಹದಿಂದ ದೇವರಲ್ಲಿ ಪ್ರಾರ್ಥಿಸೋಣ, ಅಂಗಲಾಚಿ ಪ್ರಾರ್ಥಿಸೋಣ. ದೇವ, ನಮ್ಮನ್ನು ಸಂಪೂರ್ಣವಾಗಿ ನಿಮ್ಮ ಸೇವಕರನ್ನಾಗಿ ಮಾರ್ಪಡಿಸು. ನಾವು ಇನ್ನೆಂದಿಗೂ ನಮ್ಮ ಹಳೆಯ ಜೀವನಕ್ಕೆ ಹೋಗದಂತೆ ಮುಂದೆ ಮುಂದೆ ನಿನ್ನ ವಿಶ್ವಾಸದಲ್ಲಿ ಬೆಳೆಯುವಂತೆ ನಮ್ಮನ್ನು ಮಾರ್ಪಡಿಸು ಎಂಬುದಾಗಿ ನಾವು ಪ್ರಾರ್ಥಿಸೋಣ. ನಮ್ಮಲ್ಲಿ ಅನೇಕರನ್ನ ಪೂರ್ಣ ಪ್ರಮಾಣದ ದೇವ ಸೇವಕರನ್ನಾಗಿಸು ಎಂಬುದಾಗಿ ನಾವು ಪ್ರಾರ್ಥಿಸೋಣ. ಮತ್ತೊಂದು ದೈವ ಕರೆಯಲ್ಲಿ ಇರುವಂತಹ ಮತ್ತೊಂದು ಶ್ರೇಷ್ಠತೆ ಎಂದರೆ, ದೈವ ಕರೆಯನ್ನು ಹೊಂದಿದ ಪ್ರತಿಯೊಬ್ಬ ವ್ಯಕ್ತಿಯನ್ನು ದೇವರು ಅಭಿಷೇಕಿಸುವರು. ಅನಾಯಿಂಟಿಂಗ್, ಪ್ರತಿಯೊಬ್ಬರನ್ನು ದೇವರು ಅಭಿಷೇಕಿಸುವರು. ನಾವು ಹಳೆಯ ಒಡಂಬಡಿಕೆಯಲ್ಲಿ ಓದಿದ್ದೇವೆ, ದಾವೀದನನ್ನು ಹೇಗೆ ಅಭಿಷೇಕಿಸಿ ದೇವರು ಒಂದು ಹೊಸ ಯೋಚನೆಯನ್ನ ಕೊಡ್ತಾರೆ. ಸೌಲನನ್ನ ಅಭಿಷೇಕಿಸಿ ಹೇಗೆ ಒಂದು ಹೊಸ ಜೀವನವನ್ನ ಕೊಡ್ತಾರೆ. ಅದೇ ರೀತಿ ಯೇಸು ಸ್ವಾಮಿ ಶಿಷ್ಯರುಗಳನ್ನು ಆಯ್ಕೆ ಮಾಡಿ ಅವರನ್ನ ಅಭಿಷೇಕಿಸಿ ಪ್ರಪಂಚಕ್ಕೆ ಕಳಿಸ್ತಾರೆ. ಸೊ ಪ್ರತಿ ಸಾರಿ ಪ್ರತಿಯೊಬ್ಬರನ್ನು ಆಯ್ಕೆ ಮಾಡುವಾಗ ದೈವ ಕರೆಯನ್ನು ಹೊಂದಿದವರು ಅಭಿಷೇಕನ ಹೊಂದುತ್ತಾರೆ. ನಾವು ಕೂಡ ಪ್ರತಿಯೊಬ್ಬರು ಪವಿತ್ರಾತ್ಮರಿಂದ ಅಭಿಷೇಕವನ್ನು ಹೊಂದಿದವರಾಗಿದ್ದೇವೆ. ಸೊ ಈ ಒಂದು ಅಭಿಷೇಕ ಅತ್ಯವಶ್ಯಕ. ಯಾರಲ್ಲಿ ಅಭಿಷೇಕದ ಕೊರತೆ ಇದೆ, ಯಾರೆಲ್ಲ ಈ ಅಭಿಷೇಕವನ್ನು ನಷ್ಟಪಡಿಸಿಕೊಂಡಿದ್ದಾರೆ, ಅವರಲ್ಲಿ
ದೇವ ಸೇವೆ ಮಾಡಲು ಹಲವಾರು ತೊಡಕುಗಳು ಉಂಟಾಗ್ತವೆ. ಸೊ ಪ್ರಿಯರೇ, ನಾವು ನಮಗೆ ನೀಡಿರುವಂತಹ ಈ ಅಭಿಷೇಕವನ್ನು ನಷ್ಟಪಡಿಸಿಕೊಂಡಂತಹ ಕ್ಷಣಗಳನ್ನು ನಾವು ದೇವರಿಗೆ ಸಮರ್ಪಿಸಿಕೊಳ್ಳೋಣ. ಸೊ ನಮ್ಮ ಸ್ವಾರ್ಥದಿಂದ ಅಥವಾ ನಮ್ಮ ಒಂದು ಅಧಿಕಾರ ಆಸೆಯಿಂದ ಸೊ ಈ ಒಂದು ಅಭಿಷೇಕವನ್ನು ನಾವು ನಷ್ಟಪಡಿಸಿಕೊಳ್ಳಿದೆ. ಆದರೆ ಪ್ರಿಯರೇ, ಈ 2 ದಿನಗಳಲ್ಲಿ ನಾವು ಪ್ರಾರ್ಥಿಸಿ ಮತ್ತೊಮ್ಮೆ ದೇವರ ಪವಿತ್ರಾತ್ಮರ ಅಭಿಷೇಕ ನಮ್ಮಲ್ಲಿ ಇಳಿದು ಬರುವಂತೆ, ವರದಾನಗಳು ನಮ್ಮಲ್ಲಿ ಇಳಿದು ಬರುವಂತೆ, ಕೃಪಾವರಗಳು ನಮ್ಮಲ್ಲಿ ತುಂಬುವಂತೆ ನಾವು ಒಬ್ಬೊಬ್ಬರು ಪ್ರಾರ್ಥಿಸೋಣ. ಒಬ್ಬರೊಬ್ಬರಿಗಾಗಿ ನಾವು ಪ್ರಾರ್ಥಿಸೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಭು ಯೇಸು ಕ್ರಿಸ್ತರ ಜೀವನದಲ್ಲಿ ಕೂಡ ಈ ಅಭಿಷೇಕ ಅತ್ಯವಶ್ಯಕವಾಗಿತ್ತು. ಲೂಕನ ಶುಭ ಸಂದೇಶ 4ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಯೇಸು ಸ್ವಾಮಿ ಅಭಿಷೇಕ ಹೇಗೆ ಹೊಂದಿದ್ದರು ಎಂಬುದು. ಒಂದು ಸಾರಿ ಓದಿ ನೋಡೋಣ. ಯೇಸು ಸ್ವಾಮಿ ಪವಿತ್ರಾತ್ಮ ಭರಿತರಾಗಿ ಜೋರ್ದಾನ್ ನದಿ ತೀರದಿಂದ ಹಿಂದಿರುಗಿದ ಮೇಲೆ ಅದೇ ಆತ್ಮದಿಂದ ಪ್ರೇರಿತರಾಗಿ ಬೆಂಗಾಲು ಪ್ರದೇಶಕ್ಕೆ ಬಂದರು. 40 ದಿನ ಅಲ್ಲಿದ್ದಾಗ ಅವರನ್ನು ಪರೀಕ್ಷಿಸಲು ಪಿಶಾಚಿ ಪ್ರಯತ್ನಿಸಿತು. ಅಷ್ಟು ದಿನಗಳು ಏನನ್ನೂ ತಿನ್ನದೆ ಉಪವಾಸವಿದ್ದ ಯೇಸುವಿಗೆ ಆಗ ಹಸಿವಾಯಿತು. ಆಗ ಲೂಕನ ಶುಭ ಸಂದೇಶ ಅಧ್ಯಾಯ 4. ಸೊ ಅಲ್ಲಿ ಯೇಸು ಸ್ವಾಮಿ ನಜರೇತ್ ಊರಿಗೆ ಬಂದಾಗ ಪ್ರಾರ್ಥನಾಲಯದಲ್ಲಿ ಹೋಗಿ ಅವರು ಐಸಾಯನ ಗ್ರಂಥದಿಂದ, ಯೆಶಾಯ ಪ್ರವಾದಿ ಗ್ರಂಥದಿಂದ ಓದ್ತಾರೆ, ದೇವರ ಆತ್ಮವು ನನ್ನ ಮೇಲಿದೆ, ದೀನ ದಲಿತರಿಗೆ ಶುಭ ಸಂದೇಶವನ್ನು ನೀಡಲು ಅವರೆನ್ನನ್ನು ಅಭಿಷೇಕಿಸಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಸೊ ಯೇಸು ಸ್ವಾಮಿಯೇ ಅಭಿಷೇಕದೊಡನೆ ತಮ್ಮ ಈ ಲೋಕದ ಕಾರ್ಯವನ್ನ, ತಮ್ಮ ಮಿನಿಸ್ಟ್ರಿಯನ್ನ ಪ್ರಾರಂಭಿಸ್ತಾ ಇದ್ದಾರೆ. ಪ್ರಿಯರೇ, ಆದ್ದರಿಂದ ನಾವು ಕೂಡ ನಮ್ಮ ಮಿನಿಸ್ಟ್ರಿಗಳಲ್ಲಿ ನಾವು ತೊಡಗಿಸಿಕೊಳ್ಳುವಾಗ ಅಭಿಷೇಕದೊಂದಿಗೆ, ಈ ಅಭಿಷೇಕ ಅದನ್ನು ನಾವು ಮತ್ತೆ ಜಾಸ್ತಿ ಮಾಡಿಕೊಂಡು ಮತ್ತೆ ವರ್ಧಿಸಿಕೊಂಡು ನಾವು ಹೊಸ ಅಭಿಷೇಕದೊಂದಿಗೆ, ಕೃಪಾವರದೊಂದಿಗೆ ನಾವು ನಮ್ಮ ಸೇವಾ ಕಾರ್ಯಗಳಲ್ಲಿ ತೊಡಗೋಣ. ಪ್ರಿಯರೇ, ಎಷ್ಟೋ ಸಾರಿ ಈ ನವೀಕರಣ ಜೀವನಕ್ಕೆ ಕೆಟ್ಟ ಹೆಸರು ಬರಲು, ಪ್ರಾರ್ಥನಾ ಕೂಟದಲ್ಲಿ ಜನ ಕಡಿಮೆಯಾಗಲು ಮತ್ತು ನಮ್ಮ ಪ್ರಾರ್ಥನಾ ಕೂಟಗಳು ನಶಿಸಿ ಹೋಗಲು ಮುಖಂಡರುಗಳೇ ಕಾರಣರಾಗಿದ್ದಾರೆ. ಕಾರಣ, ಈ ಮುಖಂಡರುಗಳು ಲೀಡರ್ಶಿಪ್ ಅನ್ನ ಲಾರ್ಡ್ಶಿಪ್ ಆಗಿ ತೆಗೆದುಕೊಳ್ತಾರೆ. ಮುಖಂಡತ್ವವನ್ನ ಒಂದು ಅಧಿಕಾರತ್ವವನ್ನಾಗಿ ಪರಿವರ್ತಿಸ್ತಾರೆ. ಸೊ ಈ ಒಂದು ಕಾರಣದಿಂದ ನವೀಕರಣ ನಷ್ಟಪಟ್ಟು ಹೋಗ್ತಾರೆ. ಪ್ರಿಯರೇ, ನಾವು ಅಂತಹ ಮುಖಂಡರುಗಳಾಗದೆ ಮುಖಂಡರು ಸೇವಕರಾಗುವಂತೆ ಯೇಸು ಸ್ವಾಮಿ ಹೇಳಿದರು, ನಿಮ್ಮಲ್ಲಿ ಯಾರು ಉನ್ನತ ಸ್ಥಾನಕ್ಕೆ ಇರಬೇಕೋ ಅವರು ನಿಮ್ಮ ಸೇವಕರಾಗಲಿ. ಸೊ ಯೇಸು ಸ್ವಾಮಿಯ ಕರೆಯಲ್ಲಿ ಇದೆ ಸೇವಕ ಮುಖಂಡತ್ವ, ಸೇವೆಯ ಮುಖಂಡತ್ವ. ಯೇಸು ಸ್ವಾಮಿ ಹೇಳಿದರು, ನಾನು ಸೇವೆ ಮಾಡಿಸಿಕೊಳ್ಳಲು ಬಂದಿಲ್ಲ, ಸೇವೆ ಮಾಡುವುದಕ್ಕಾಗಿ ಬಂದಿದ್ದೇನೆ. ಇದು ನಮ್ಮ ಧ್ಯೇಯ ಆಗಿರಬೇಕು, ಇದು ನಮ್ಮ ಜೀವನ ಮಂತ್ರವಾಗಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಅದರಿಂದ ಪ್ರಿಯರೇ, ನಾವು ಮುಖಂಡರುಗಳಾಗಿ ಇತರರ ವಿಶ್ವಾಸವನ್ನು ಕುಂದಿಸುವಂತಹ ಕ್ರಿಯೆಗಳನ್ನು ಮಾಡಿದ್ದರೆ, ಇತರರಿಗೆ ಕೆಟ್ಟ ಮಾರ್ಗದರ್ಶನವನ್ನು ನೀಡುವುದೇ ಆಗಿದ್ದರೆ, ಸೊ ಇವತ್ತೇ ನಾವು ಅದನ್ನು ಸರಿಪಡಿಸಿಕೊಳ್ಳೋಣ. ಸೊ ಇಂದಿನಿಂದಲೇ ನಾವು ನಮ್ಮ ಮನಸ್ಸುಗಳನ್ನು ಚಿಂತಿಸಿ, ನಮ್ಮ ಹೃದಯಗಳನ್ನು ಕೆದಕಿ, ಸೊ ಅಲ್ಲಿರ್ತಕ್ಕಂಥ ಎಲ್ಲ ತಡೆಗಳನ್ನು ನೀಗಿಸಿಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಕಣ್ಣು ಮುಚ್ಚಿ ಪ್ರಾರ್ಥಿಸೋಣ. ಪರಿಶುದ್ಧನಾದ ಸರ್ವೇಶ್ವರ, ನಮ್ಮೊಬ್ಬರಿಗೂ ಇಲ್ಲಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಗೂ ನೀವು ನಿಮ್ಮ ಕರೆಯನ್ನು ನೀಡಿದ್ದೀರಾ. ಅದಕ್ಕಾಗಿ ನಾವು ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಪ್ರಪಂಚದಲ್ಲಿ ಎಷ್ಟೋ ಸಾವಿರ ಮಂದಿ ಇರುವಾಗ ದೇವ, ನಮ್ಮನ್ನು ಮಾತ್ರ ನೀನು ಆಯ್ಕೆ ಮಾಡಿದ್ದೀಯ ಸ್ವಾಮಿ. ನಮ್ಮಲ್ಲಿ ಅಂತ ಯಾವ ವಿಶೇಷತೆಗಳು ಇಲ್ಲ.
ನಾವು ಅಯೋಗ್ಯರಾದರೂ ನಮ್ಮನ್ನು ಆರಿಸಿಕೊಂಡಿದೆಯ ಸ್ವಾಮಿ. ಆದರೆ ನಾವು ದುರ್ಬಲರಾಗಿ, ವಿಶ್ವಾಸ ಕುಂದಿದವರಾಗಿ, ನಿನ್ನ ಚಿತ್ತವನ್ನು, ನಿನ್ನ ಕರೆಯನ್ನು ಜೀವಿಸಲು ಆಗದೆ ಒದ್ದಾಡುವ ಈ ಸಂದರ್ಭದಲ್ಲಿ ಸ್ವಾಮಿ, ನಮ್ಮೊಬ್ಬೊಬ್ಬರನ್ನು ಪುನಶ್ಚೇತನಗೊಳಿಸು. ನಮ್ಮೊಬ್ಬೊಬ್ಬರ ವಿಶ್ವಾಸವನ್ನು ದೃಢೀಕರಿಸು. ನಮ್ಮ ಸೇವಾ ಕಾರ್ಯಗಳಿಗಾಗಿ ನಮ್ಮನ್ನು ಅಭಿಷೇಕಿಸು. ನಮ್ಮಲ್ಲಿ ನಷ್ಟಪಟ್ಟು ಹೋಗಿರುವ ಎಲ್ಲ ವರದಾನಗಳನ್ನು ನಮಗೆ ತುಂಬಿಸಿಕೊಡು ಸ್ವಾಮಿ.